ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿರತಕ್ಕಂಥ ಮಹಾಸ್ವಾಮೀಜಿಗಳ ಒಂದು ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸಮಸ್ತ ನಾಡಿನ ಸದ್ಭಕ್ತರಿಗೆ ಹಾಗೂ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ನಮ್ಮ ಭಾರತ ದೇಶ ಅಂತಂದರೆ ಪುಣ್ಯಭೂಮಿ ಅಂತೇಳಿ ನಾವು ಕರಿತೀವಿ. ಅದರಲ್ಲೂ ಕೂಡ ಕರ್ನಾಟಕ ನಿಜಕ್ಕೂ ಕೂಡ ಸಾಧು ಸತ್ಪುರುಷರನ್ನು ಹಾಗೂ ಯೋಗಿಗಳನ್ನು ಮಹಾಚೇತನಗಳನ್ನು ಕಂಡಿರತಕ್ಕಂಥ ಹೆಮ್ಮೆಯ ಒಂದು ರಾಜ್ಯ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತೇಳಿ ನನ್ನ ಭಾವನೆ. ಹೀಗಿರಬೇಕಾದ್ರೆ ಇವತ್ತಿನ ಸಂಚಿಕೆಯ ಮುಖಾಂತರ ನಾನು ನಮ್ಮ ನಡುವೆ ನಡೆದಾಡ್ತಿರ್ತಕ್ಕಂಥ ದೇವರು ಎನಿಸ್ಕೊಂಡಿರ್ತಕ್ಕಂಥ ನಮ್ಮ ಮಠಗಳಲ್ಲಿ ಶ್ರೇಷ್ಠ ಮಠ ಅಂತೇಳಿ ಹೆಸರು ಪಡೆದಿರತಕ್ಕಂಥ ಮಠದ ಪೀಠಾಧಿಪತಿಗಳಾದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳನ್ನು ಇವತ್ತು ನಾನು ನನ್ನ ಸಂಚಿಕೆಯ ಮುಖಾಂತರ ಅವರ ಒಂದು ಇರುವಿಕೆಯ ವಿಚಾರವನ್ನು ಕೂಡ ಪ್ರಸ್ತುತಪಡಿಸಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತೈತಿ. ಯಾಕಂದ್ರೆ ಅಂಥ ನಡೆದಾಡೋ ದೇವರ ನಡುವೆ ನಾವು ಕೂಡ ಬಾಳಿ ಬದುಕಿದ್ದೇವಲ್ಲ, ಅದೇ ನಮ್ಮ ಪುಣ್ಯ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಲಿಕ್ಕೆ ಸಾಕು. ಹೀಗಿರಬೇಕಾದ್ರೆ ಅವರು ಯಾವ ರೀತಿ ಬಾಳಿದ್ರು ಬದುಕಿದ್ರು, ಅವರ ಒಂದು ಬದುಕಿನಲ್ಲಿ ನಡೆದಿರ್ತಕ್ಕಂಥ ಎಷ್ಟೋ ಘಟನೆಗಳನ್ನು ಕೂಡ ಅವರು ಯಾವತ್ತೂ ಕೂಡ ಯಾರ ಮುಂದೆಯೂ ಕೂಡ ಪ್ರಸ್ತುತಪಡಿಸಲಿಲ್ಲ, ಪ್ರಸ್ತಾಪ ಮಾಡಲಿಲ್ಲ. ಹೀಗಿರಬೇಕಾದ್ರೆ ಅಂಥ ಶ್ರೇಷ್ಠ ಶ್ರೀಗಳನ್ನು ಎಷ್ಟು ನೆನೆದರೂ ಕೂಡ ಕಡಿಮೆ. ನಮ್ಮ ಬಾಳಿನ ಬುತ್ತಿ ಎಲ್ಲಿಯವರೆಗೂ ನಮ್ಮ ಜೊತೆಗೆ ಇರುತ್ತೇನೋ ಅಲ್ಲಿಯವರೆಗೂ ಕೂಡ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ನಡುವೆ ಇರ್ತಾರೆ. ಅವರು ಯಾವತ್ತೂ ಕೂಡ ಜೀವಂತಿಕೆಯನ್ನು ಕಳೆದುಕೊಳ್ಳುವವರಲ್ಲ. ಅವರ ಜೀವನ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೆ ಒಂದು ದಾರಿ ದೀಪ ಅನ್ನುವಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ನುಡಿಗಳನ್ನು ಅನ್ನುವಂಥ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಸಿದ್ಧಗಂಗಾ ಶ್ರೀಗಳಂದ್ರೇ ಅವರ ಹೆಸರನ್ನು ನೆನೆದ್ರೇ ಮೈಮನಗಳೆಲ್ಲವೂ ಕೂಡ ರೋಮಾಂಚನಗೊಂಡು ನಾವು ಕೂಡ ಯಾಕೆ ಸನ್ಮಾರ್ಗದಲ್ಲಿ ನಡಿಬಾರ್ದು, ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಮಗೆ ಯಾವತ್ತೂ ಕೂಡ ಕಷ್ಟಗಳು ಬರೋದಿಲ್ಲ ಹಾಗೂ ವೈರಿಗಳು ಇರೋದಿಲ್ಲ. ಯಾವತ್ತೂ ಕೂಡ ನಾವು ಅನ್ನದಾನವನ್ನು ಅಕ್ಷರದಾನವನ್ನು ಮಾಡಿ ಮತ್ತೊಬ್ಬರಿಗೆ ಹಾಗೂ ಉಳ್ಳವರಿಗೆ ನಾವು ಮಾಡೋದರಿಂದ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಇರದೇ ಇರತಕ್ಕಂಥವರಿಗೆ ಹಾಗೂ ಅವಶ್ಯಕತೆ ಇದ್ದವರಿಗೆ ನಾವು ಸಹಾಯವನ್ನು ಮಾಡಿದರೆ ಅವರು ಕೂಡ ತಮ್ಮ ಬಾಳಿನಲ್ಲಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಏನಾದರೂ ಒಂದು ಮಟ್ಟಿಗೆ ಸಹಾಯ ಆಗಬಹುದು ಅನ್ನುವಂಥ ಆಶಾಭಾವನೆಯನ್ನು ಕೂಡ ನಾನು ಹೊಂದಿದಂಥವನು. ಹೀಗಿರಬೇಕಾದ್ರೆ ಸಿದ್ಧಗಂಗಾ ಶ್ರೀಗಳನ್ನು ಯಾರು ಮರೀಲಿಕ್ಕೆ ಸಾಧ್ಯ? ಅವರ ಸಾಮೀಪ್ಯದಲ್ಲಿ ಇದ್ದಂಥವರು ಹಾಗೂ ಅವರ ಒಡನಾಡಿಗಳಾಗಿರ್ತಕ್ಕಂಥವರು ಹಾಗೂ ಅವರ ಭಕ್ತರೆನಿಸಿಕೊಂಡವರಿಗೆ ಅದು ನೈವೇದ್ಯದ ಒಂದು ಭಾವನೆ ಅನ್ನುವಂಥ ಭಾವನೆ ನನ್ನದು. ಹೀಗಿರಬೇಕಾದ್ರೆ ಸಿದ್ಧಗಂಗಾ ಶ್ರೀಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ನಿಜಕ್ಕೂ ಕೂಡ ಒಂದು ರಾಜಮಾರ್ಗ ಹಾಗೂ ಧರ್ಮದ ಮಾರ್ಗ ಹಾಗೂ ಅದು ದಿವ್ಯ ಮಾರ್ಗ ಅನ್ನುವಂಥ ಭಾವನೆ ನನ್ನದು. ಹೀಗಿರಬೇಕಾದ್ರೆ ಸಿದ್ಧಗಂಗಾ ಶ್ರೀಗಳಿಗೆ 1952ರಲ್ಲಿ ಸಂಚಾರ ಮಾಡಲಿಕ್ಕೆ ಒಂದು ಕಾರು ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಕೆಂಗಲ್ ಹನುಮಂತಯ್ಯನವರು ಶ್ರೀಗಳಿಗೆ ಒಂದು ಕಾರನ್ನು ಕೊಡಿಸಿದರು. ಯಾಕೆ ಕೊಡಿಸಿದರು ಅಂತಂದರೆ ಆವಾಗ ಶ್ರೀಗಳಿಗೆ ತಿರುಗಾಡಲಿಕ್ಕೆ ಹಾಗೂ ಸಂಚಾರ ಮಾಡಲಿಕ್ಕೆ ಸದ್ಭಕ್ತರನ್ನು ಭೇಟಿಯಾಗಿ ಬರಲಿಕ್ಕೆ, ಜೊತೆಗೆ ಮಠಕ್ಕೆ ಬೇಕಾಗುವಂಥ ದವಸ ಧಾನ್ಯಗಳನ್ನು ತರಲಿಕ್ಕೆ ಅವರಿಗೆ ಒಂದು ಕಾರು ಕೂಡ ಇರಲಿಲ್ಲ. ಆಮೇಲೆ ಅವರು ಎತ್ತಿನ ಬಂಡಿಗಳಲ್ಲಿಯೂ ಹೋಗಿ ಅವರು ದವಸ ಧಾನ್ಯಗಳನ್ನು ಹಾಗೂ ಭಕ್ತರನ್ನು ಭೇಟಿಯಾಗಿ ಬರುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದರು. ಇದನ್ನು ಮನಗಂಡಂಥ ಕೆಂಗಲ್ ಹನುಮಂತಯ್ಯನವರು ಶ್ರೀಗಳಿಗೆ ಒಂದು ಕಾರನ್ನು ಕೊಡಿಸಿದರು. ಆ ಕಾರಿನ ಮುಖಾಂತರ ಶ್ರೀಗಳು ನಾಡಿನಾದ್ಯಂತ ಸಂಚರಿಸಿ ತಮ್ಮ ಒಂದು ಇರುವಿಕೆಯನ್ನು ಪ್ರದರ್ಶನಪಡಿಸಿದರು ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಹೀಗಿರಬೇಕಾದ್ರೆ ರಾಜಕೀಯವನ್ನು ಯಾವತ್ತೂ ಕೂಡ ಶ್ರೀಗಳು ಮಠದ ಒಳಗೆ ತರಲಿಲ್ಲ, ಮಠದ ಅಂಗಳಕ್ಕೆ ಅದನ್ನು ಬಿಟ್ಟು ಕೊಡಲಿಲ್ಲ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರೆನಿಸಿಕೊಂಡವರು ಶ್ರೀಗಳ ಒಂದು ಅನುಗ್ರಹಕ್ಕಾಗಿ, ಅವರ ಒಂದು ಸಾಮೀಪ್ಯಕ್ಕಾಗಿ, ಅವರ ಒಂದು ಸನ್ನಿಧಿಗೆ ಬಂದು ಅವರ ಆಶೀರ್ವಾದವನ್ನು ಪಡೀತಕ್ಕಂಥದ್ದು ಈಗಲೂ ಕೂಡ ಅಲ್ಲಿ ನಡೀತಿರ್ತಕ್ಕಂಥ ಒಂದು ಕೆಲಸ ಕಾರ್ಯ ಅನ್ನುವಂಥ ಭಾವನೆ ನನ್ನದು.
ಎಲ್ಲ ರಾಜಕೀಯ ಪಕ್ಷಗಳು, ಆ ಪಕ್ಷ ಈ ಪಕ್ಷ, ಆ ನಾಯಕರು ಈ ನಾಯಕರು ಅನ್ನುವಂಥ ಯಾವುದೇ ಭೇದ ಭಾವವನ್ನು ಸಿದ್ಧಗಂಗಾ ಶ್ರೀಗಳು ಇಟ್ಕೊಂಡಿದ್ದಿಲ್ಲ. ಹೀಗಿರಬೇಕಾದ್ರೆ ಶಿವಕುಮಾರ ಸ್ವಾಮೀಜಿಗಳ ಭಕ್ತರಂತೇಳಿ ನಾವು ಯಾರನ್ನಾದರೂ ಕರಿಬೇಕಾಗಿದ್ದರೆ ಕೆಂಗಲ್ ಹನುಮಂತರಾಯರನ್ನು ಹಿಡಿದುಕೊಂಡು ಈಗಿನ ನಮ್ಮ ರಾಜ್ಯವನ್ನು ಆಳ್ತಿರ್ತಕ್ಕಂಥ ಸಿದ್ದರಾಮಯ್ಯನವರೆಗೂ ಕೂಡ ಅವರು ಎಲ್ಲರೂ ಕೂಡ ಸಿದ್ಧಗಂಗಾ ಸ್ವಾಮೀಜಿಗಳ ಒಬ್ಬ ಪರಮ ಭಕ್ತರು ಅನ್ನುವಂಥ ಭಾವನೆಯನ್ನು ನಮ್ಮಲ್ಲಿ ಇದೆ. ಹೀಗಿರಬೇಕಾದ್ರೆ ಒಮ್ಮೆ ದೇವರಾಜ ಅರಸರವರು ಮಠಗಳನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಪ್ರಸ್ತಾವವನ್ನು ಮಾಡಿದಾಗ ಅದಕ್ಕೆ ಶ್ರೀಗಳು ಏನು ಹೇಳಿದ್ರಂತಂದರೆ ಅದನ್ನು ವಿರೋಧ ಮಾಡಿದರು. ಯಾಕಂದರೆ ಯಾವತ್ತೂ ಕೂಡ ಮಠಗಳು, ಶ್ರೀಮಠಗಳು ಸಾಮಾನ್ಯ ಜನರಿಗಾಗಿ ಹಾಗೂ ಸಾಮಾನ್ಯ ಭಕ್ತರಿಗಾಗಿ ಇರತಕ್ಕಂಥವು, ಅವು ಆಡಂಬರದ ಭಕ್ತರಿಗಾಗಿ ಅಲ್ಲ. ಹಾಗೂ ಅನ್ನ ಹಾಗೂ ಅಕ್ಷರ ದಾಸೋಹವನ್ನು ಮೆರಿಬೇಕಾಗಿರ್ತಕ್ಕಂಥ ಮಠಗಳನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡು ಅವುಗಳನ್ನು ಕೂಡ ಹಾಳು ಮಾಡೋದು ಬೇಡ ಅನ್ನುವಂಥ ನಿಲುವನ್ನು ಹೊಂದಿರದಂಥ ಸಿದ್ಧಗಂಗಾ ಶ್ರೀಗಳ ಒಂದು ಪ್ರಸ್ತಾವನೆಯನ್ನು, ಅವರ ಮಾತುಗಳನ್ನು ಕೇಳಿದ ದೇವರಾಜ ಅರಸರವರು ಆ ಒಂದು ಪ್ರಸ್ತಾವವನ್ನು ಅಲ್ಲಿಗೆ ಬಿಟ್ಟು ಮಠ ಮಾನ್ಯಗಳ ಒಂದು ತಂಟೆಗೆ ಹೋಗಲಿಕ್ಕೆ ಯಾವತ್ತೂ ಕೂಡ ಕೈ ಹಾಕಲಿಲ್ಲ. ಹೀಗಿರಬೇಕಾದ್ರೆ ಸಿದ್ಧಗಂಗಾ ಶ್ರೀಗಳಿಗೆ ನಿಜಕ್ಕೂ ಕೂಡ ಮಠ ಮಾನ್ಯಗಳು ಯಾವ ರೀತಿ ಇರಬೇಕು, ಮಠ ಮಾನ್ಯಗಳ ಪೀಠಾಧಿಪತಿಗಳು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಸಂಪ್ರದಾಯವನ್ನು ನಮ್ಮ ನಾಡಿನ ಎಲ್ಲ ಮಠಾಧೀಶರಿಗೆ ಹಾಕಿಕೊಟ್ಟಂಥದ್ದನ್ನು ನಾವು ಪರಂಪರೆಯನ್ನು ನಾವು ಈಗಲೂ ಕೂಡ ನೋಡ್ತಾ ಇದ್ದೇವೆ. ಹೀಗಿರಬೇಕಾದ್ರೆ ತುಮಕೂರಿನಲ್ಲಿ ಒಮ್ಮೆ ಬರ ಬಿದ್ದಿತ್ತು. ಬರ ಬಿದ್ದಾಗ ಅಕ್ಷರವನ್ನು ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಅಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಭಕ್ತರಿಗೆ ನಿತ್ಯ ಅನ್ನ ದಾಸೋಹವನ್ನು ಮಾಡ್ತಿದ್ದರು. ಆ ಸಂದರ್ಭದಲ್ಲಿ ಭೀಕರ ಬರಗಾಲ, ತುತ್ತು ಅನ್ನಕ್ಕೂ ಇನ್ನೊಬ್ಬರಿಗೆ ಕೈ ಚಾಚುವಂಥ ಪರಿಸ್ಥಿತಿ ತುಮಕೂರು ಜಿಲ್ಲೆಯಲ್ಲಿ ಇತ್ತು. ಆಗ ಅಲ್ಲಿ ಇರ್ತಕ್ಕಂಥ ಬಹುತೇಕ ಜನರು ಶ್ರೀಮಠದ ಅಂಗಳಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಶ್ರೀಗಳು ಯಾರನ್ನೂ ಕೂಡ ಉಪವಾಸ ಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದಲ್ಲಿ ಅನ್ನದಾಸೋಹವನ್ನು ನಿರಂತರವಾಗಿ ಬರಗಾಲ ಹೋಗುವವರೆಗೂ ಕೂಡ ನಾವು ನಡೆಸಿಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಾಗ ಎಲ್ಲ ಹಸಿವನ್ನು ಹೊಂದಿರತಕ್ಕಂಥ ಜನರಿಗೆ, ಬರಗಾಲದಿಂದ ತತ್ತರಿಸಿರ್ತಕ್ಕಂಥ ಜನರಿಗೆ ಹೋದ ಜೀವ ಮರಳಿ ಬಂದಂತಾಯಿತು. ಹಾಗಿರಬೇಕಾದ್ರೆ ಇನ್ನೊಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಶ್ರೀಮಠದಲ್ಲಿ ಯಾವತ್ತೂ ಕೂಡ ಎಲ್ಲ ಪಕ್ಷದವರು ಕೂಡ ಬಂದು ಹೋಗ್ತಾರೆ ಹಾಗೂ ಶ್ರೀಗಳನ್ನು ಭೇಟಿ ಆಗ್ತಿದ್ರು. ಆ ಶ್ರೀಗಳನ್ನು ಯಾವತ್ತೂ ಕೂಡ ಶ್ರೀಗಳು ಅವರು ನಮ್ಮವರು, ಇವರು ಬೇರೆಯವರು ಅನ್ನುವಂಥ ತಾರತಮ್ಯವನ್ನು ಯಾವ ಪಕ್ಷದ ನಾಯಕರಿಗೂ ಕೂಡ ಮಾಡಲಿಲ್ಲ. ಯಾಕಂದರೆ ಅವರಿಗೆ ಎಲ್ಲ ಪಕ್ಷಗಳ ಧುರೀಣರನ್ನು, ಮುಖ್ಯಮಂತ್ರಿಗಳನ್ನು, ರಾಜಕಾರಣಿಗಳನ್ನು ಅವರು ಸಮಭಾವದಿಂದ, ಸಮಚಿತ್ತದಿಂದ ನೋಡ್ತಿದ್ರು. ಯಾವತ್ತೂ ಕೂಡ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಇಂಥ ಪಕ್ಷಕ್ಕೆ ನೀವು ಮತ ಹಾಕ್ರಿ ಅಂತೇಳಿ ಆ ನಾಡಿನ ಜನರಿಗೆ ಅವರು ಎಂದೂ ಹೇಳಲಿಲ್ಲ. ಹೀಗಿರಬೇಕಾದ್ರೆ ಇಂಥ ಶ್ರೀಗಳ ಪರಿಪಾಠವನ್ನು ಈಗಿನ ಕೆಲವು ಮಠಗಳ ಶ್ರೀಗಳು ಪರಿಪಾಲನೆ ಮಾಡಬೇಕು. ಮಠಗಳು ಇರುವುದು ಜನಸಾಮಾನ್ಯರ ಒಂದು ಒಳಿತಿಗಾಗಿ, ಅವರನ್ನು ಸನ್ಮಾರ್ಗಕ್ಕೆ ತರುವ ಸಲುವಾಗಿ ಮಠಗಳು ಇವೆಯೇ ಹೊರತು ರಾಜಕಾರಣ ಮಾಡುವುದಕ್ಕಲ್ಲ ಅನ್ನುವಂಥ ಒಂದು ಮಾತನ್ನು ನಾನು ಮಾರ್ಮಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಸಿದ್ಧಗಂಗಾ ಶ್ರೀಗಳ ಒಂದು ಮಠದಲ್ಲಿ ಅದು ನಿಜಕ್ಕೂ ಕೂಡ ಲಿಂಗಾಯತ ಪರಂಪರೆಯನ್ನು ಹೊಂದಿರತಕ್ಕಂಥ ಮಠ. ಇಂಥ ಮಠ ಇರಬೇಕಾದ್ರೆ ಆ ಒಂದು ಮಠದಲ್ಲಿ ಯಾವ ಜಾತಿ ಇಲ್ಲ ಅಂತ ಕೇಳ್ರಿ ನೀವು. ಎಲ್ಲ ಜಾತಿ ಜನಾಂಗಗಳು, ಎಲ್ಲ ಧರ್ಮಗಳ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅನ್ನದಾಸೋಹದಲ್ಲಿ ಅವರು ಅನ್ನವನ್ನು ತಿನ್ನುತ್ತಾ ಇದ್ದಾರೆ. ಆ ಮಠಕ್ಕೆ ಒಂದು ಇರತಕ್ಕಂಥ ಹೆಗ್ಗಳಿಕೆ ಇದು. ಇದನ್ನು ಎಲ್ಲ ಮಠಾಧಿಪತಿಗಳು, ಮಠಾಧೀಶರು ಇದನ್ನು ಅರಿತುಕೊಳ್ಬೇಕು. ಇಡೀ ಮಾನವ ಕುಲ ನನ್ನ ಕುಲ, ಮಾನವ ಕುಲ ನಮ್ಮ ಕುಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ನಮಗೆ ಯಾವ ಧರ್ಮವೂ ಇಲ್ಲ, ಯಾವ ಜಾತಿಯೂ ಇಲ್ಲ, ನಾವೆಲ್ಲರೂ ಕೂಡ ಮನುಷ್ಯ ಜಾತಿಯವರು ಅಂತ ತಿಳಿದುಕೊಂಡು ಸಿದ್ಧಗಂಗಾ ಶ್ರೀಗಳು ಹಾಕಿಕೊಟ್ಟಿರ್ತಕ್ಕಂಥ ಸನ್ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆದಿದ್ದೀನಿ ಅಂತಂದರೆ ನಮ್ಮ ಜೀವನ, ನಮ್ಮ ನಾಡು ಪಾವನವಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ
ಇದು ಒಂದು ಕೂಡ ಸಾಕ್ಷಿ ಅಂತ ಹೇಳ್ತಾ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ. ಈ ಒಂದು ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ನಾಡಿನ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ತಲುಪಿಸ್ರಿ. ಆಮೇಲೆ ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.